ಎಲ್ಲರಿಗೂ ನಮಸ್ಕಾರ. ಗೌರ್ಮೆಂಟ್ ಎಂಪ್ಲಾಯೀಸ್ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಏನಾಗಿದೆ, ಎಲ್ಲ ಸರ್ಕಾರಿ ನೌಕರರಿಗೆ ಮತ್ತು ಸಿಬ್ಬಂದಿಗೆ ಮ್ಯಾಂಡೇಟರಿ ಆಗಿದೆ. ಓಕೆನಾ. ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರಿಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಕಡ್ಡಾಯಗೊಳಿಸಿದೆ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಪರೀಕ್ಷೆ ಉತ್ತೀರ್ಣರಾಗಲು 2024 ಡಿಸೆಂಬರ್ 31 ಕೊನೆಯ ದಿನ. ಅರ್ಥ ಆಯ್ತಾ? ಅಂದರೆ ಇದೇ ಮಂತು 2024 ಅಂದರೆ ಇದೇ ಮಂತು 31 ಕೊನೆಯ ದಿನ ಈ ಇಂದಿನ ಆದೇಶದಲ್ಲಿ ಸರ್ಕಾರ ತಿಳಿಸಿದೆ. ಆದರೆ ಈಗ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಉತ್ತೀರ್ಣರಾಗಲು ಇರುವ ಗಡುವು ವಿಸ್ತರಣೆ ಮಾಡುವ ನಿರೀಕ್ಷೆ ಇದೆ. ಇದು ಕೇವಲ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮತ್ತೆ ಒಂದು ಗಡುವು ಕೊಡುತ್ತಾ ಇಲ್ವಾ ಗೊತ್ತು, ಕಾದು ನೋಡಬೇಕು. 1 ವರ್ಷ ಗಡುವು ವಿಸ್ತರಣೆ ಮಾಡಬೇಕೆಂದು ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಓಕೆನಾ. ಸೊ ಮುಖ್ಯವಾಗಿ ಯಾರು ಈ ಅಧಿಕಾರಿಗಳಿದ್ದಾರೆ ಅವರು ಈ ಆಡಳಿತ ಕೇಂದ್ರ ಬೆಂಗಳೂರು ಈ ಕುರಿತು ಮಾನ್ಯ ಕಾರ್ಯದರ್ಶಿಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರವು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ಅವಧಿಯನ್ನು ದಿನಾಂಕ 31/12/2025 ಅಂದರೆ ನೆಕ್ಸ್ಟ್ ಇಯರ್ ಓಕೆನಾ ಹೊರಗೆ ವಿಸ್ತರಿಸುವ ಕುರಿತು ಎಂಬ ವಿಷಯವನ್ನು ಒಳಗೊಂಡಿದೆ. ಓಕೆನಾ. ಅಂದರೆ ಮತ್ತೆ 1 ವರ್ಷ ಟೈಮ್ ಕೇಳ್ತಾ ಇದ್ದಾರೆ. ಒಟ್ಟಾರೆ ಸರ್ಕಾರಕ್ಕೆ ಇವರು ಏನು ಹೇಳಿದೆ ಅಂದರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಹಾಗೂ ನಿಗಮ ಮಂಡಳಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸಹ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಸರ್ಕಾರವು ದಿನಾಂಕ 31/12/2024 ಸಮಯಾವಕಾಶ ವಿಸ್ತರಿಸಿ ಅಧಿಸೂಚನೆ ಹೊರಡಿಸಿತು ಅಂತ ಹೇಳಿದ್ರು. ಕರೆಕ್ಟ್ ಅಲ್ವಾ? ಸೊ 1 ವರ್ಷ ಟೈಮ್ ಕೊಟ್ಟಿದ್ರು. ಇಲ್ಲೇನಾಗ್ತಿದೆ, ಸರ್ಕಾರಿ ನೌಕರರು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಕಡ್ಡಾಯವಾಗಿದ್ದು ಅಂದರೆ ಪಾಸ್ ಆಗಲೇಬೇಕು. ಓಕೆನಾ. ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದ ನೌಕರರು ಪರಿವೀಕ್ಷಣಾ ಅವಧಿ ಅಂದರೆ ಮುಂಬಡ್ತಿ ಹಾಗೂ ವಾರ್ಷಿಕ ಬಡ್ತಿ ಇತ್ಯಾದಿಗಳನ್ನು ಪಡೆಯಲು ಅನರ್ಹರಾಗುತ್ತಾರೆ. ಅಂದರೆ ಅವರಿಗೆ ಅವಕಾಶವಿರೋದಿಲ್ಲ. ಆದುದರಿಂದ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೇ ಇರುವ ಅಥವಾ ಪರೀಕ್ಷೆ ತೆಗೆದುಕೊಳ್ಳದೇ ಇರುವ ಅಧಿಕಾರಿ ಅಂದರೆ ಸರ್ಕಾರಿ ನೌಕರರು ಪರೀಕ್ಷೆ ತೆಗೆದುಕೊಂಡು ಉತ್ತೀರ್ಣರಾಗಲು ಸೂಚಿಸಲಾಗಿರುತ್ತದೆ. ಇದು ಎಲ್ರಿಗೂ ಗೊತ್ತು. ಓಕೆನಾ. ಆದರೆ 2024 ಜನವರಿಯಿಂದ ಓಕೆನಾ ಅಂದರೆ ಲಾಸ್ಟ್ ಇಯರ್ ಕಿಯೋನಿಕ್ ಸಂಸ್ಥೆಯಿಂದ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಡೆಸಲು ಸಾಧ್ಯವಾಗದೇ ಇದ್ದ ಕಾರಣ ಇನ್ನೂ ಸುಮಾರು 1.40 ಅಂದರೆ 1,46,00,000ಕ್ಕೂ ಹೆಚ್ಚು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರುಗಳು ಹಾಗೂ ನಿಗಮ ಮಂಡಳಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸಹ ಈ ಒಂದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ ಅಂತ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಹತ್ತತ್ರ 1.25 ಲಕ್ಷ ಜನ ಇನ್ನೂ ಈ ಒಂದು ಎಕ್ಸಾಮ್ನ ತಗೊಂಡಿಲ್ಲ, ಪಾಸ್ ಆಗಿಲ್ಲ ಅನ್ನೋದು ಇದರ ಅರ್ಥ. ಈ ಅಂಶದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ನೌಕರರು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ತೇರ್ಗಡೆ ಅಂದರೆ ಪಾಸ್ ಆಗಬೇಕು. ಓಕೆನಾ. ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ 31/12/2025 ಅಂದರೆ 1 ವರ್ಷ ಟೈಮ್ ಕೇಳ್ತಾ ಇದ್ದಾರೆ. ಓಕೆನಾ. ಆದೇಶ ಹೊರಡಿಸಲು ತಮ್ಮಲ್ಲಿ ಕೋರಿದೆ ಎಂದು ಪತ್ರದಲ್ಲಿ ಮನವಿ ಮಾಡಲಾಗಿದೆ. 1 ವರ್ಷ ಮತ್ತೆ ಈ ಒಂದು ಸಾಕ್ಷರತಾ ಪರೀಕ್ಷೆ ತೇರ್ಗಡೆ ಆಗಬೇಕು ಅನ್ನೋದಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಕಾದ್ ನೋಡಬೇಕು ಸರ್ಕಾರ ಇದ್ರ ಬಗ್ಗೆ ಯಾವ ತರ ಡಿಸಿಷನ್ ತಗೊಳುತ್ತೆ ಅಂತ. ಓಕೆನಾ. ಸರ್ಕಾರ ದಿನಾಂಕ 31/12/2022 ಅಂದರೆ 2 ವರ್ಷದ ಹಿಂದೆ ಈ ಒಂದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ತೆಗೆದುಕೊಂಡು ಕಡ್ಡಾಯವಾಗಿ ಉತ್ತೀರ್ಣರಾಗಬೇಕು ಎಂದು ಆದೇಶ ಮಾಡಿತ್ತು. ಯಾವಾಗ? 2022 ಬಳಿಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ದಿನಾಂಕವನ್ನು ಮುಂದೂಡಲಾಗಿತ್ತು. ಗೊತ್ತಾಯ್ತಾ? ಆಲ್ರೆಡಿ ಇದು ಫಸ್ಟ್ ಟೈಮ್ ನಿಮಗೆ ಕೊಟ್ಟಿದೆ. ಇದು 2ನೇ ಸಲ ಅವ್ರು ಕೇಳ್ತಾ ಇರೋದು. ಓಕೆನಾ. ಆದೇಶದಲ್ಲಿ 2024 ಅಂತಿಮ ಗಡುವನ್ನ ಸರ್ಕಾರ ಕೊಟ್ಟಿತ್ತು. ಆದರೆ ಪುನಃ 1 ವರ್ಷ ಗಡುವು ವಿಸ್ತರಣೆಗೆ ಮನವಿ ಮಾಡ್ತಾ ಇದ್ದಾರೆ. ಅಂದ್ರೆ ಮನವಿ ಸಲ್ಲಿಕೆ ಮಾಡಿದ್ದಾರೆ ಈ ಒಂದು ನೌಕರರು. ಓಕೆನಾ. ಸೊ ಒಟ್ಟಾರೆ ನೋಡೋದಾದ್ರೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಕಂಪ್ಯೂಟರ್ ಬಳಕೆಯ ಸಾಮಾನ್ಯ ಜ್ಞಾನವನ್ನು ಕಡ್ಡಾಯಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ಸಿವಿಲ್ ಸೇವಾ ಅಂದ್ರೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳನ್ನು ರೂಪಿಸಿದೆ. ಓಕೆನಾ. ಈ ನಿಯಮಾವಳಿಗಳ ಪ್ರಕಾರ ಕೆಲವೊಂದು ಹುದ್ದೆಗಳನ್ನು ಹೊರತುಪಡಿಸಿ 50 ವರ್ಷಗಳ ವಯಸ್ಸಾಗಿರುವ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಗೊತ್ತಾಯ್ತಾ ಏಜ್ ಗ್ರೂಪ್ ಅಲ್ಲೂ ಕೂಡ ಅವರು ಕನ್ಸೆಷನ್ ಕೊಟ್ಟಿದ್ದಾರೆ. ಉಳಿದ ಎಲ್ಲಾ ಸರ್ಕಾರಿ ನೌಕರರು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಪಾಸ್ ಮಾಡಬೇಕು ಅನ್ನೋದು ಕಡ್ಡಾಯವಾಗಿತ್ತು. ಸೊ ಆಲ್ರೆಡಿ ಡೇಟ್ ಕೊಟ್ಟಿದ್ರು 2022 ಮತ್ತೆ 2024 ಮುಂದೂಡಿದ್ರು. ಆದರೂ ಸಹ ಇನ್ನೂ ಕೆಲವು ಅಧಿಕಾರಿಗಳು ಅಥವಾ ಒಂದು ಸಿಬ್ಬಂದಿ ವರ್ಗ ಏನಿದೆ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ, ಎಕ್ಸಾಮ್ನ ತಗೊಂಡಿಲ್ಲ. ಓಕೆನಾ.
ಈ ಪರೀಕ್ಷೆಯನ್ನು ನಡೆಸಿ ಅಧಿಕಾರಿ ಅಥವಾ ನೌಕರರಿಗೆ ಪ್ರಮಾಣ ಪತ್ರವನ್ನು ನೀಡುವ ಅಂದ್ರೆ ಈ ಒಂದು ರೆಸ್ಪಾನ್ಸಿಬಿಲಿಟಿನ ಕಿಯೋನಿಕ್ ಸಂಸ್ಥೆಗೆ ನೀಡಲಾಗಿತ್ತು. ಗವರ್ಮೆಂಟ್ ಇಂದ ಟೆಂಡರ್ ಕೊಟ್ಟಿದ್ರು. ಆದರೆ ಸಂಸ್ಥೆಯೇ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಡೆಸಲು ಸಾಧ್ಯವಾಗದ ಕಾರಣ ಇನ್ನೂ ಸುಮಾರು 1.40 ಲಕ್ಷಕ್ಕೂ ಅಧಿಕಾರಿ ಅಥವಾ ನೌಕರರು ಪರೀಕ್ಷೆ ಪಾಸು ಮಾಡಬೇಕಿದೆ ಎಂದು ಹೇಳಿದೆ. ಆದ್ದರಿಂದ ಸರ್ಕಾರ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಕಡ್ಡಾಯವಾಗಿ ಪಾಸು ಮಾಡುವ ಅವಧಿಯನ್ನು ವಿಸ್ತರಣೆ ಮಾಡುವುದು ಖಚಿತವಾಗಿದೆ, ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ. ಆದರೆ ಈ ಕುರಿತು ಇನ್ನೂ ಅಧಿಕೃತ ಆದೇಶ ಪ್ರಕಟವಾಗಬೇಕಿದೆ. ಗೊತ್ತಾಯ್ತಲ್ಲ? ಸೊ ಮುಂದೂಡೋ ಚಾನ್ಸಸ್ ಇದೆ. ಬಿಕಾಸ್ ಯಾಕಂದ್ರೆ 1,40,000 ಜನ ಇನ್ನೂ ಎಕ್ಸಾಮ್ನ ತಗೋಬೇಕು, ಪಾಸ್ ಆಗಬೇಕು. ಓಕೆನಾ? ಸೊ ಒಟ್ಟಾರೆ ಕಾದ್ ನೋಡಬೇಕು. ಆಲ್ರೆಡಿ 2022ಕ್ಕೆ ಡೆಡ್ಲೈನ್ ಕೊಟ್ಟಿದ್ರು, ಮತ್ತೆ 2 ವರ್ಷ ಮುಂದಕ್ಕೆ ಹಾಕಿದ್ರು ಈ ಒಂದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ. ಇವಾಗ ಮತ್ತೆ ಟೈಮ್ನ ಕೇಳ್ತಿದ್ದಾರೆ ಸರ್ಕಾರಕ್ಕೆ. ಓಕೆನಾ? ಸೊ ಸರ್ಕಾರ ಇದ್ರ ಬಗ್ಗೆ ಏನ್ ಕ್ರಮ ತಗೊಳುತ್ತೆ ಅಥವಾ ಏನ್ ಆಕ್ಷನ್ ತಗೊಳುತ್ತೆ ಅಥವಾ ಮುಂದಕ್ಕೆ ಮತ್ತೆ ಮುಂದೂಡುತ್ತಾ? ಓಕೆನಾ? ಇದೆಲ್ಲ ಒಂದು ಕಾದ್ ನೋಡಬೇಕು. ಈ ಒಂದು ಹೆಚ್ಚಿನ ಒಂದು ಇದೇ ರೀತಿ ಗವರ್ಮೆಂಟ್ ಅಪ್ಡೇಟ್ ಆಗಿರ್ಬೋದು ಅಥವಾ ಜಾಬ್ ಬಗ್ಗೆ ಆಗಿರ್ಬೋದು ಒಂದು ಹೆಚ್ಚಿನ ಮಾಹಿತಿಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಹಾಗೂ ಹೇಗೆ ಈ ಎಕ್ಸಾಮ್ನ ತಗೊಳ್ಳೋದು ಅನ್ನೋದು ಕೂಡ ನಾನು ಇದೇ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇಲ್ಲಿ ನೀವು ನೋಡ್ಬೋದು clt.karnataka.go.in ಹೋದ್ರೆ ನಿಮಗೆ ಇಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲೈ ಫಾರ್ ಎಕ್ಸಾಮ್ ಅಥವಾ ಇಲ್ಲಿ ನೋಡಿ ಬ್ಲಾಕ್ ಸ್ಲಾಟ್ ಅಂಡ್ ಪೇಮೆಂಟ್ ಅಂತ ಇದೆ, ರಿಜಿಸ್ಟ್ರೇಷನ್ ಅಂತ ಇದೆ. ಇಲ್ಲಿ ನೀವು ನಿಮ್ಮ KGID ಮುಖಾಂತರ ಅಂದ್ರೆ ಎಂಪ್ಲಾಯಿ ID ನಂಬರ್ ಅಥವಾ KGID ನಂಬರ್ ಅಂತ ಹೇಳ್ತಾರೆ, ಅದ್ರ ಮುಖಾಂತರ ನೀವು ಸಬ್ಮಿಟ್ ಆಗಬೇಕು. ಓಕೆನಾ? ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟರ್ ಆಗಬೇಕು. ಅಪ್ಲೈ ಆದಮೇಲೆ ನೀವು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು, ಸ್ಕೋರ್ ಕಾರ್ಡ್ನ ನೋಡ್ಬೋದು. ಓಕೆನಾ? ನಿಮ್ಮ ಸೆಂಟರ್ ಡೀಟೇಲ್ಸ್ನ ತಿಳ್ಕೋಬಹುದು, ಹೌ ಟು ಅಪ್ಲೈ ಪ್ರತಿಯೊಂದು ಕೂಡ ನಿಮಗೆ ಇದೆ. ಓಕೆನಾ? ಸೊ ಅಪ್ಲೈ ಮಾಡೋದಕ್ಕೆ ಈ ಒಂದು ಪೋರ್ಟಲ್ಗೆ ಹೋಗಬೇಕು. ಓಕೆನಾ? ಸೊ ನೆಕ್ಸ್ಟ್ ಕ್ಯಾಂಡಿಡೇಟ್ ರಿಕ್ವೈರ್ಡ್ ಪರ್ಸನಲ್ ಇಮೇಲ್ ID, ಮೊಬೈಲ್ ನಂಬರ್ ಬೇಕಾಗುತ್ತೆ, ಮತ್ತೆ ಎಕ್ಸಾಮ್ ಅಥವಾ ಒಂದು ಪ್ರೋಸೆಸ್ ಸಿಗುತ್ತೆ ಇಮೇಲ್ ಐಡಿನಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಕ್ಯಾಂಡಿಡೇಟ್ ಶುಡ್ ಬಿ ನ್ಯೂ ಒಂದು ಇಮೇಲ್ ID ಬೇಕು ಅಂತ ಹೇಳ್ತಾರೆ. ಓಕೆನಾ? ಆನ್ಲೈನ್ ರಿಜಿಸ್ಟ್ರೇಷನ್ ಆಗಬೇಕು, ನಿಮಗೆ ಕಂಪ್ಲೀಟ್ ಕೊಟ್ಟಿದ್ದಾರೆ. ಮತ್ತೆ ಪೇಮೆಂಟ್ ಮಾಡಬೇಕು. ಎಷ್ಟು? 359 ರೂಪಾಯಿ ಗವರ್ಮೆಂಟ್ ಪೇಮೆಂಟು. ಸೊ ಥ್ರೂ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಓಕೆನಾ, ರೂಪೇ ಕೂಡ ಇದೆ. ಸೊ ಇದ್ರ ಮುಖಾಂತರ ನೀವು ಲಾಗಿನ್ ಆಗಿ ಪೇಮೆಂಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನಿಮಗೆ ಫರ್ದರ್ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ, ಸಿಲೆಬಸ್ ಆಗಿರ್ಬೋದು ನೋಡಿ, ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಇಲ್ಲೇ ಸಿಗುತ್ತೆ. ಹೋಮ್ ಪೇಜಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ಇಲ್ಲೇ ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರ್ಕಾರದ ಆದೇಶದಂತೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ನೋಂದಣಿಯನ್ನು ಪ್ರಾರಂಭಿಸಲಾಗಿದೆ, ಅಭ್ಯರ್ಥಿಗಳು ನೋಂದಣಿ ಪ್ರಾರಂಭಿಸಲು ಕೋರಲಾಗಿದೆ ಅಂತ ಇದೆ. ಓಕೆನಾ? ಸೊ ಇಲ್ಲಿ ಹೋದ್ರೆ ನೀವು ನಾನು ಹೇಳಿದ್ನಲ್ಲ ಅವಾಗಲೇ ಈ ತರ ಅಪ್ಲೈ ಮಾಡಬಹುದು. ಓಕೆನಾ? ಸೊ ಇಲ್ಲಿ ನೋಡಿ ಮತ್ತೆ ಈ ಪೇಜ್ಗೆ ಹೋದ್ರು ಕೂಡ ನಿಮಗೆ ಕಿಯೋನಿಕ್ಸ್ ಅನ್ನೋದು ನಾನು ಹೇಳಿದ್ನಲ್ಲ, ಕಿಯೋನಿಕ್ಸ್ ಸಂಸ್ಥೆಗೆ ಸರ್ಕಾರ ಟೆಂಡರ್ನ ಕೊಟ್ಟಿದ್ದಾರೆ. ಅವರು ಈ ಒಂದು ಪರೀಕ್ಷೆನ ನಡೆಸಿಕೊಟ್ಟು ಸರ್ಟಿಫಿಕೇಟ್ನ ಕೊಟ್ಟು ಎಲ್ಲಾನು ಪಾಸ್ ಮಾಡಬೇಕು ಅನ್ನೋದು ನೋಡಿ. ಈ ಕಿಯೋನಿಕ್ಸ್ ಅನ್ನೋ ಒಂದು ಸಂಸ್ಥೆಯಿಂದನೇ ಈ ಎಕ್ಸಾಮ್ನ ಮಾಡ್ತಾ ಇರೋದು. ಸೊ ಹಾಗಾಗಿ ಈ ಒಂದು ವೆಬ್ ಪೇಜ್ಗೆ, ಈ ಕಿಯೋನಿಕ್ಸ್ ಅನ್ನೋ ಒಂದು ವೆಬ್ ಪೇಜ್ಗೆ ಹೋಗ್ತಾ ಇದೆ. ಇಲ್ಲಿ ನೋಡಿ ಮತ್ತೆ ಅದೇ ಪೇಜ್ ಬರುತ್ತೆ. ನೀವು ಇಲ್ಲಿ ನಿಮ್ಮ ಒಂದು ಎಂಪ್ಲಾಯಿ ID ಮತ್ತೆ ಡೇಟ್ ಆಫ್ ಬರ್ತ್ ಕೊಟ್ಟು ಸಬ್ಮಿಟ್ ಆಗಿ ನಿಮಗೆ ಸ್ಲಾಟ್ ಅಲಾಟ್ ಆಗುತ್ತೆ. ಓಕೆನಾ? ಸೊ ಈ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಬೇಕಾದ್ರೆ ಮಾಡಿ. ಇನ್ನು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಗೌರ್ಮೆಂಟ್ ಜಾಬ್ ಯಾರು ಮಾಡ್ತಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ ಕೇಸ್ ಅವ್ರು ಪಾಸ್ ಆಗಿಲ್ಲ ಅಂದರೆ ಈ ಒಂದು ಡೆಡ್ಲೈನ್ ಒಳಗೆ ಮುಗಿಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗೂಗಲಲ್ಲಿ ಕೂಡ ನಿಮಗೆ ಗೊತ್ತಾಗುತ್ತೆ ನೋಡಿ, 2024 ಡಿಸೆಂಬರ್ ಕೊನೆಯ ದಿನ ಅಂತ ಹೇಳಿದ್ರೆ ಅಂದರೆ ಇಂದಿನ ಆದೇಶದಲ್ಲಿ. ಓಕೆನಾ? ಸೊ ಒಟ್ಟಾರೆ ಕಾದ್ ನೋಡಬೇಕು, ಸರ್ಕಾರ ಎಕ್ಸ್ಟೆಂಡ್ ಮಾಡುತ್ತಾ ಇಲ್ವಾ ಈ ಒಂದು ಯೋಜನೆಗೆ ಅಂತ. ಸೊ ಏನಾದರೂ ಅಪ್ಡೇಟ್ ಬಂದರೆ ನನ್ನ ಯೂಟ್ಯೂಬ್ ಚಾನಲ್ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ, ಒಂದು ಲೈಕ್ ಕೊಡಿ. ಧನ್ಯವಾದ.